ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಟಿ ವಿ ಸಿ ಟ್ರಕ್ಲಾಗ್ಸ್. ನಾವು ಆಯುಧ ಪೂಜೆ ಮಾಡಿರಲಿಲ್ಲ ಗುರು. ನಮ್ಮ ಗರುಡ ಸ್ವಲ್ಪ ಮಾಡಿ ಫ್ರೆಂಡ್ಗೆ ಬಿಟ್ಟಿದ್ವಿ, ಅದಕ್ಕೋಸ್ಕರ ನಾವು ಇವಾಗ ಆಯುಧ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲ ಗಾಡಿಗಳು ನಿಲ್ಲಿಸಿ. ಈ ಬ್ರದರ್ಸ್ ಗಾಡಿ ಯಾರ್ದು ಅಂದರೆ ನಮ್ಮ ಕಿರಣದು, ನಮ್ಮ ಫ್ರೆಂಡ್ದು. ತೋರಿಸ್ತೀನಿ ಮತ್ತು ನಮ್ಮ ಕಿರಣನ. ಎಲ್ಲ ಗಾಡಿಗಳು ನಿಲ್ಲಿಸಿ ಫ್ಲಾಗ್ ಕಟ್ಟಿ ಹುನಾರ ಹಾಕಿ ನೈಟೇ ಟೇಪು ಮತ್ತು ಫ್ಲಾಗು ಇದೆಲ್ಲ ರೆಡಿ ಮಾಡಿದ್ವಿ. ಈ ಬೆಳಿಗ್ಗೆ ಮಾತ್ರ ಬಂದು ಈ ಹೂನಾರ ಹಾಕಿ ಇವಾಗ ರೆಡಿ ಮಾಡಿ ಈ ಥರ ನಿಲ್ಲಿಸಿದ್ದೀವಿ. ಇದು ನಮ್ಮ ಪಾರ್ಕಿಂಗಲ್ಲಿ ಜಾಗ ಸಾಲಲ್ಲ ಅಂದ್ಬಿಟ್ಟು ಬೇರೆ ಕಡೆ ಇದು ಈ ಥರ ಮಾಡಿರೋದು. ನಮ್ಮದು ಗಾಡಿಗಳು ಬಂದು 4 ಭಾರತ್ ಬೆನ್ಸ್ ಕ್ಯಾಂಟ್ ಇರೋದು, 4 ಬಡ ದೋಸ್ತ್ ಇರೋದು. ಅದರಲ್ಲಿ ನಮ್ಮ ಕಿರಣದು ಬ್ರದರ್ಸ್ ಗಾಡಿ ಒಂದು ಎಕ್ಸ್ಟ್ರಾ. ಆದಮೇಲೆ ಡ್ರೋನ್ ಕ್ಯಾಪ್ಚರ್ ಮಾಡ್ಸೋಣ ಅಂದ್ಬಿಟ್ಟು ನಮ್ಮ ಚರಣ, ನಮ್ಮ ಫ್ರೆಂಡ್ ಅಭಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ಡ್ರೋನ್ ತರಿಸಿದ್ದ. ಡ್ರೋನಲ್ಲಿ ಒಂದು ವೀಡಿಯೋ ಮಾಡಿ ನೀಟಾಗಿ ಕೊಟ್ಟಿದ್ದಾನೆ. ಅದು ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ವೀಡಿಯೋ ಹಾಕ್ತೀನಿ ನೋಡಿರಿ. ನೋಡಿ, ಇವರೇ ನಮ್ಮ ಬ್ರದರ್ಸ್ ಗಾಡಿ ಓನರ್ ಕಮ್ ಡ್ರೈವರು ಕಿರಣ್ ಅಂದ್ಬಿಟ್ಟು. ಅವರು ಪೂಜೆ ಮಾಡಿರಲಿಲ್ಲ ಅಂದ್ಬಿಟ್ಟು ನಮ್ಮ ಗಾಡಿ ಜೊತೆನೇ ಪೂಜೆ ಮಾಡ್ತಿದ್ದಾರೆ. ಇದು ಬಂದು ನಮ್ಮ ಗರುಡ ನೋಡ್ರಿ, ಬ್ರದರ್ಸ್ ಗಾಡಿ ಪಕ್ಕ ಇರೋದು. ನಂಬಕ್ಕೆ ಆಗಲ್ಲ ಗುರು, ಯಾವ ಥರ ಚೇಂಜ್ ಮಾಡಿದ್ದೀವಿ ಅಂದರೆ ಅಷ್ಟು ಸಖತ್ತಾಗಿ ಫಿನಿಶಿಂಗ್ ಬರುತ್ತೆ ಅಂದ್ಬಿಟ್ಟು ನಮಗೂ ಗೊತ್ತಿರಲಿಲ್ಲ. ನೋಡಿ, ಇಲ್ಲೆಲ್ಲ ನಮ್ಮ ಬಾಯ್ಸ್, ನಮ್ಮ ಡ್ರೈವರ್ಗಳು ಯಾವ ಥರ ನಿಂತಿದ್ದಾರೆ ಇಲ್ಲಿ ಪಕ್ಕದಲ್ಲಿ, ತಲೆಗೆ ಶೂಟ್ ಮಾಡ್ಕೊತವ್ರೆ. ಯೂಟ್ಯೂಬಲ್ಲಿ ಹಾಕ್ತೀನಿ ಕ್ಲಿಪ್ಪು, ಚೆನ್ನಾಗಿ ಕಾಣಿಸ್ರಿ. ಬಳೆ ತೆಗಿತಾವೀಗ, ಯಾರು ಬಂದಿರೋದು ನಮ್ಮ ಲೆಜೆಂಡ್ ಬೇಕು. ಬರ್ಬೇಕು ಫೋಟೋ ಬಂದು ಹಾಡು ಕಾಣಿಸ್ತಾರೆ. ನಮ್ಮ ಓನರು ಯಾರಿಗೋ ಪೂಜಾರಿಗೆ ಹೇಳಿದ್ರಂತೆ, ಅವರು ಬರದೆ ಫೋನ್ ಏನೋ ಸ್ವಿಚ್ ಆಫ್ ಮಾಡಿಕೊಂಡು ಕೈ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವೇ ಪೂಜೆ ಶುರು ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಗಾಡಿಗಳಿಗೆ ನಾವೇ ಪೂಜೆ ಮಾಡ್ಕೊಳ್ಳೋಣ ಬರಪ್ಪ ಅಂತ ನಮ್ಮ ಓನರ್ ಅಂತಿದ್ದಾರೆ. ಇಲ್ಲಿಂದ ನಾವೇ ಪೂಜೆ ಮಾಡಬೇಕು, ನಾವೇ ಪೂಜೆ ಮಾಡ್ಕೋತೀವಿ ನೋಡಿ. ಕುಂಬಳಕಾಯಿ ನೀನೇ ಎತ್ಕೊ, ನೀನೇ ಪೂಜೆ ಮಾಡಿ ಹೊಡೆಯಪ್ಪಿ ಅಂತಂದ್ರು ನಮ್ಮ ಓನರು. ಕುಂಬಳಕಾಯಿ ಎತ್ಕೊಂಡೆ ಗುರು. ಅದು ಎಷ್ಟು ತೂಕ ಇದೆ ಅಂದರೆ ಎಲ್ಲ ಗಾಡಿ ಪೂಜೆ ಮಾಡಿಕೊಂಡು ಒಂದು ರೌಂಡ್ ಹಾಕುವಷ್ಟರಲ್ಲಿ ಮೈಕೈ ನೋವು ಬಂದ್ಬಿಡ್ತು. ಅಷ್ಟು ತೂಕ ಇದೆ ಕುಂಬಳಕಾಯಿ. ಯಪ್ಪ ಸಾಕಾಗೋಯ್ತು ಗುರು ಕುಂಬಳಕಾಯಿ ತಿರ್ಗಿಸೋ ಅಷ್ಟರಲ್ಲಿ. ನಮ್ಮ ಕಿರಣ್ ಗಾಡಿಗೆ ತೆಂಗಿನಕಾಯಿ ಹೊಡಿ ಅಂತಂದ. ಅದಕ್ಕೆ ತೆಂಗಿನಕಾಯಿ ಹೊಡೆಯೋಣ ಅಂದ್ಬಿಟ್ಟು ಎತ್ಕೊಂಡೆ. ತೆಂಗಿನಕಾಯಿ ಒಂದೇ ಸರಿ ಹೊಡೆದೋಗ್ಲಿಲ್ಲ, ಯಾಕೆ ಜಾಸ್ತಿ ದೃಷ್ಟಿ ಆಗ್ಬಿಟ್ಟಿದೆ ಅನ್ಕೊಂತೀನಿ ಗಾಡಿಗೆ. ಎಷ್ಟು ಫನ್ ಆಗಿದೆ ನೀವೇ ನೋಡಿ.
ಅನ್ನ ತುಂಚಿ ನನಗೆ ಇಷ್ಟ. ನನಗೆ ಇಷ್ಟ ಇಲ್ಲ. ನಾನು ಮಾಡ್ಬೇಕು. ನಮ್ಮ ತಿನ್ನಲ್ಲ. ನೀನು ಕೊಟ್ಟಿನ ಅದು ಆಡೆ ಬಂದಿರೋದು. ನಮ್ಮ ಹುಡುಗರು ಗಾಡಿ ಹತ್ತಿ ಮೂವ್ ಮಾಡ್ರು ಅಂತಂದ್ರೆ ನಿಂಬೆ ಹಣ್ಣು ತೊಳಿಸ್ರು ಅಂದ್ರೆ ಆರನ್ಗಳಲ್ಲೇ ಜನಾಂಗಗಳನ್ನೆಲ್ಲ ಸಾಯಿಸಿ ಬಿಸಾಡ್ತಾವ್ರೆ. ನೋಡ್ರಿ ಇವರು ಯಾವ ಥರ ಹೊಡಿತಾವ್ರೆ ಅಂದ್ರೆ ಒಂದಕ್ಕಿಂತ ಒಂದು ಸೌಂಡ್ಗಳು. ರೆಡ್ ಲೈಟ್ ಕತ್ಲಾದ್ಮೇಲೆ ಅವನು ನೋಡ್ತಾನೆ. ಅಲ್ಲೋಗಿ ಇದು ಡೆನ್ ಅಂಟಾಗಿ ಯಾಕೋ ಯಾರಾದ್ರ ಸಾಮ್ರಾಟ್ ನೋಡಲ್ಲಿ.
ಪಾರ್ಕಿಂಗಲ್ಲಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಕತ್ಲಾಗ್ಬಿಟ್ಟು ಹೈವೇಯಲ್ಲಿ ಒಂದು ಡ್ರೋನ್ ಶಾಟ್ ತೆಗೋಣ ಅಂದ್ಬಿಟ್ಟು ಎಲ್ಲ ಗಾಡಿಗಳು ತಂದು ಇಲ್ಲಿ ಸರ್ವಿಸ್ ರೋಡಲ್ಲಿ ನಿಲ್ಲಿಸ್ಕೊಂಡಿದ್ದೀವಿ. ಮುಂದೆ ನಮ್ಮ ಹುಡುಗ ಡ್ರೋನು ಫ್ಲೈ ಮಾಡ್ತೀನಿ, ಫೋನ್ ಹಾಕ್ತೀನಿ, ಆವಾಗ ಮೂವ್ ಮಾಡಿಬ್ರು ಅಂತಂದ. ಅದಕ್ಕೋಸ್ಕರ ಇಲ್ಲೇ ಎಲ್ಲ ನಿಲ್ಲಿಸಿ ಇಲ್ಲೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಏನಮ್ಮ ಪಟಾಕಿ ಬಾಕ್ಸ್ ನನ್ನ ಹತ್ರ ಇಲ್ಲ, ಹೋಗ. ಸುಮ್ಮನೆ ವಿಡಿಯೋ ಮಾಡ್ತೇನೆ, ಏನಕ್ಕೂ ಪ್ರಯತ್ನ ಇಲ್ಲ ಅಂತ. ನಿನ್ಗೆ ಯಾಕೆ ನಾಳೆ ಡ್ರೋನ್ ವಿಡಿಯೋ ಬರುತ್ತೆ? ನಾಳೆ ಅಲ್ಲ, ಇವಾಗ ನನ್ನ ಹತ್ರ ಇಲ್ಲ. ಗಾಡಿಗಳೆಲ್ಲ ನಮ್ಮ ಓನರ್ ಮನೆ ಹತ್ರ ಹಾಕಿ ಲೈಟಾಗಿ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಬಾಯ್ಸ್ ಎಲ್ಲ ಬಂದು ಸಿಟ್ಟಿಂಗಲ್ಲಿದ್ದೀವಿ. ಇಲ್ಲಿ ಪಾರ್ಟಿ ಮುಗಿಸ್ಕೊಂಡು ಮನೆ ಹತ್ರ ಹೋಗಿ ಊಟ ಮಾಡಿಕೊಂಡು ವಾಪಸ್ ಹೋಗೋದಷ್ಟೇ ನಮ್ಮ ಕೆಲಸ. ಎಲ್ಲ ಇದ್ದೀವಿ ಗುರು, ಜೊತೆಲಿ ನಮ್ಮ ಓನರು ಬಂದಿದ್ದಾರೆ ಇಲ್ಲಿ. ಮಾಡಿ ನಮ್ಮ ಓನರು ಬೆಳಗ್ಗೆ ಬೋನಸ್ ಸ್ವೀಟು ಹಣ್ಣು ಎಲ್ಲ ಇವಾಗ ಕೊಡ್ತಾ ಇದ್ದಾರೆ. ಬಾಯ್ಸ್ ಎಲ್ಲ ಬಂದು ಇಲ್ಲೇ ಕುತ್ಕೊಂಡವ್ರೆ. ಇಟ್ಕೊಳ್ಳೋ, ಬೇಕಿದ್ದು ಕಂಟಿನ್ಯೂ ಮಾಡಿ. ಇಲ್ಲಿ ರಾತ್ರಿ ಎಲ್ಲ ಎಣ್ಣೆ ಜಾಸ್ತಿ ಆಗಿ ಮಲಗಿದ್ರು, ಇವಾಗ ಎದ್ದಿದ್ದಾರೆ. ಬ್ಯಾಗ್ ನೋಡು, ತಗೋಬಲ್ಲಿ 5 kg ಸ್ವೀಟು, ಒಂದು 5 kg ಹಣ್ಣು ಹಂಪಲು ನಾವೇ ಪ್ಯಾಕ್ ಮಾಡಿ ನಾವೇ ತಂದಿದ್ದೀವಿ. ಏನೈತೆ ನಾನೇ ಐತೆ ಎಲ್ಲ ಥರ, ಒಂದು 5 ಥರ ಇದೈತೆ ಫ್ರೂಟ್ಸ್. ಡ್ರೋನ್ ವಿಡಿಯೋ ಯಾವ ಥರ ಬಂದಿದೆ ಅಂದ್ಬಿಟ್ಟು ಇದಾದಮೇಲೆ ನೆಕ್ಸ್ಟ್ ಡ್ರೋನ್ ಹಾಕಿದ್ದೀವಿ. ನೋಡಿ, ಸಖತ್ತಾಗಿ ಬಂದಿದೆ ಅವರು ಡ್ರೋನ್ ವಿಡಿಯೋ ಮಾತ್ರ.